ಕದಿಯಲು ಹೋಗಿದ್ದ ನರಿಯೊಂದು ತನ್ನ ಬಾಲವನ್ನು ಕತ್ತರಿಸಿಕೊಂಡು ಕಾಡಿಗೆ ಮರಳಿ ಬಂದಿತಂತೆ. ಏನೇಳಿ? ತನ್ನ ಬಾಲವನ್ನು ಕತ್ತರಿಸಿಕೊಂಡು ಮರಳಿ ಕಾಡಿಗೆ ಬಂದಿತಂತೆ. ಕಾಡಿಗೆ ಬಂದಂತಹ ನರಿ ಹುಲಿಗಳ ಗುಂಪಿನ ಬಳಿ ಹೋಗಿ ನಾನು ಸ್ವರ್ಗಲೋಕವನ್ನು ನೋಡಿಕೊಂಡು ಬಂದೆ ಅಂತ ಹೇಳಿತಂತೆ. ಏನೇಳಿ? ಸ್ವರ್ಗಲೋಕವನ್ನು ನೋಡಿಕೊಂಡು ಬಂದೆ ಅಂತ ಹುಲಿಗಳ ಬಳಿ ಹೇಳಿತಂತೆ. ಅದಕ್ಕೆ ಎಲ್ಲ ಹುಲಿಗಳು ಸೇರಿಕೊಂಡು ನರಿಯಣ್ಣ ನರಿಯಣ್ಣ ನಮಗೂ ಸಹ ಸ್ವರ್ಗಲೋಕವನ್ನು ತೋರಿಸಣ್ಣ ಅಂತ ಕೇಳಿಕೊಂಡವಂತೆ. ಏನೇಳಿ? ಸ್ವರ್ಗಲೋಕವನ್ನು ತೋರಿಸಣ್ಣ ಅಂತ ಕೇಳಿಕೊಂಡವಂತೆ. ಅದಕ್ಕೆ ನರಿಯಣ್ಣ ನನ್ನ ಹಾಗೆ ನೀವೆಲ್ಲರೂ ಸಹ ನಿಮ್ಮ ಬಾಲಗಳನ್ನು ಕತ್ತರಿಸಿಕೊಳ್ಳಿ, ನಾನು ಸ್ವರ್ಗಲೋಕಕ್ಕೆ ಕರೆದುಕೊಂಡು ಹೋಗುತ್ತೇನೆ ಅಂತ ಹೇಳ್ತಂತೆ. ಏನೇಳಿ? ಬಾಲಗಳನ್ನು ಕತ್ತರಿಸಿಕೊಳ್ಳಿ ಅಂತ ಹೇಳಿತಂತೆ. ನರಿಯಣ್ಣನ ಮಾತನ್ನು ಕೇಳಿದಂತಹ ಎಲ್ಲ ಹುಲಿಗಳು ತಮ್ಮ ಬಾಲಗಳನ್ನು ಕತ್ತರಿಸಿಕೊಂಡವಂತೆ. ಎಲ್ಲ ಹುಲಿಗಳು ತಮ್ಮ ಬಾಲವನ್ನು ಕತ್ತರಿಸಿಕೊಂಡ ನಂತರ ನರಿಯಣ್ಣ ತನ್ನ ನರಿಯ ಬುದ್ಧಿಯನ್ನು ತೋರಿಸಿ ಅಲ್ಲಿಂದ ಜಾಗ ಖಾಲಿ ಮಾಡಿತಂತೆ. ಇವತ್ತಿನ ದಿನ ವಾಸ್ತವಿಕವಾಗಿ ಜಾತ್ಯತೀತತೆಯ ಹೆಸರಿನಲ್ಲಿ ರಾಜಕೀಯವನ್ನು ಮಾಡುತ್ತಿರುವಂತಹ ರಾಜಕಾರಣಿಗಳು ಇದೇ ರೀತಿಯಾಗಿ ನರಿಯ ಬುದ್ಧಿಯನ್ನು ತೋರಿಸ್ತಾ ಇದ್ದರೆ, ಜಾತ್ಯತೀತತೆಯ ಮತ್ತಿನಲ್ಲಿ ಹಿಂದೂಗಳು ಹುಲಿಯ ರೀತಿಯಾಗಿ ಆಗಿದ್ದಾರೆ. ಈಗಲಾದ್ರೂ ಸರಿಯಾಗಿ ಅರ್ಥವನ್ನು ಮಾಡಿಕೊಳ್ಳಿ ಅಂತ ಹೇಳ್ತಾ, ಆ ಕೃಷ್ಣ ನಿಮ್ಮೆಲ್ಲರಿಗೂ ಒಳ್ಳೆಯದು ಮಾಡಲಿ. ಎಲ್ರಿಗೂ ಧನ್ಯವಾದಗಳು. ಜೈ ಶ್ರೀಕೃಷ್ಣ.